ಬ್ರೋ ನಿಂಗೇನಾಗಿಲ್ಲ ತಾನೇ? ಬ್ರೋ ತಿಳಿಯದ ದಾರಿಯ ಪಯಣಿಗನ ಬೆಳಕಿನ ಲೋಕವ. ಇದೇ ಮರ ಫೇಮಸ್ಸು, ನಿಮ್ಗೆ ಕಾಣಿಸೋದು ಫುಲ್ಲು. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಇದೆಲ್ಲ ಫೇಕ್ ತರ ಇದೆ. ಅವನು ಬರ್ಲಿ ಇರೋ ಭಾರತ ಹೊಸಳ್ಳಿ ಗುಡ್ಡ ಸ್ಟ್ರೈಟಾ, ಅದೇ ಮೇಲೆ ಬೆಟ್ಟ ಮೇಲೆ 100 ಸ್ಟೆಪ್ಸ್ ಆಗೋಯ್ತು. ನೋ ನನ್ನ ಗಾಡಿ ಯಾರಿಗೂ ಕೊಡಲ್ಲ, ಬಟ್ ಸಾಯ್ತಾನೆ ಗಾಡಿ ಕೊಡು ಕೊಡು ಕೊಡು. ಫೈನಲಿ ಹೊಸಳ್ಳಿ ಬೆಟ್ಟ. ಹೆಲೋ ಗಾಯ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ನನ್ನ ನ್ಯೂ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಎಲ್ಲರೂ ಪ್ಲ್ಯಾನ್ ಮಾಡಿ ಸಕಲೇಶ್ಪುರ ಹೊಸಳ್ಳಿ ಗುಡ್ಡ ಕಡೆ ಹೋಗೋಣ ಅಂತ ಅಂದ್ಕೊಂಡ್ವಿ. ದೆನ್ ಅದೇ ಥರ ಅರೌಂಡ್ 12:30 1 o'clock ನೈಟ್ ಬಿಟ್ವಿ. ಸೊ ನಾವು ಇದು ಪ್ಲ್ಯಾನ್ ಮಾಡಿದ್ದೆ ಮಾನ್ಸೂನ್ ರೈಡ್, ನೋಡೋಣ ಹೇಗಿರುತ್ತೆ. ಇದು ಫಸ್ಟ್ ಮಾನ್ಸೂನ್ ರೈಡು. ಸೊ ಮಾನ್ಸೂನ್ ರೈಡ್ ಎಂಜಾಯ್ ಮಾಡಿಕೊಂಡು, ಫುಲ್ಲು ಮಳೆ ಬರುತ್ತೆ, ಟ್ರೆಕ್ಕಿಂಗ್ ಆಗುತ್ತೆ ಮತ್ತು ಆಫ್ ರೋಡ್ ಆಗುತ್ತೆ ಲಿಟಿಲ್ ಅಂತ ಅಂದ್ಕೊಂಡು ಫಸ್ಟ್ ಹೋಗಿದ್ದೆ ಪೆಟ್ರೋಲ್ ಬಂಕ್ಗೆ. ಫುಲ್ ಡೀಸೆಲ್ ಹಾಕ್ಸ್ಕೊಂಡು ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ದೆನ್ ಅಲ್ಲಿಂದ ಅರೌಂಡ್ 1 o'clock ಆಗಿತ್ತು ನಾವು ಬಿಟ್ಟಾಗ ಬೆಂಗಳೂರು. ಸೊ ಮುಂದೆ ಹೇಗಿರುತ್ತೆ ಸಕಲೇಶ್ಪುರ ಎಂಟ್ರಿ, ಮಾನ್ಸೂನ್ ಹೇಗಿರುತ್ತೆ, ಏನಾದರೂ ಮಳೆ ಬರುತ್ತಾ ಇಲ್ಲ, ಟ್ರೆಕ್ಕಿಂಗ್ ಹೇಗಿರುತ್ತೆ ಮತ್ತು ಆಫ್ ರೋಡ್ ಎಲ್ಲ ಹೇಗಿರುತ್ತೆ ಅಂತ ನೋಡೋಣ. ಬನ್ನಿ, ಲೆಟ್ಸ್ ಬಿಗಿನ್. ಆನ್ ತಳಪತಿ ಕಡೆಯವರು ಅಂತ ಹೇಳೋ ಬ್ರೋ. ವಿಜಯ್ ತಳಪತಿ ಕಡೆಯವರು, ವಿಜಯ್ ತಳಪತಿ, ತಮಿಳ್ನಾಡು CM ತಳಪತಿ ಕಡೆಯವರು ಬ್ರೋ. ಅಕ್ಕರ ನೋಡ್ತಾರೆ ಇಲ್ಲ, ಅವನು ಯಾರಾದ ನಮ್ಗೆ ಚಲಿಸಲೇ ಗೈಸ್. ಇವಾಗ ಸಕಲೇಶ್ಪುರ ರೀಚ್ ಆದ್ವಿ ಅರೌಂಡ್ 6 o'clock. ನೋಡಿ ಕರೆಕ್ಟಾಗಿ ಬೆಳಗಾಗಿದೆ. ನಾವು ಬಿಟ್ಟಿದ್ದು ಅರೌಂಡ್ 12:30 6 o'clock ರೀಚ್ ಆದ್ವಿ. ಅದ್ರಲ್ಲಿ 1 hour ಸ್ಲೀಪಿಂಗು, ಟೀ ಬ್ರೇಕು ಎಲ್ಲ ಹೋಗಿ. ಸೊ ಇವಾಗ ಡಿವಿಷನ್ ತೊಗೊಂಡು ಹೋಗ್ತಾ ಇದ್ದೀವಿ. ಹೊಸಳ್ಳಿ ಗುಡ್ಡ ರೋಡ್ ಇದು. ಇಲ್ಲಿಂದ ಇನ್ನೂ ಒಂದು 20-25 kilometers ಇದೆ. ಅದು ರೀಚ್ ಆದರೆ ನಮಗೆ ಹೊಸಳ್ಳಿ ಗುಡ್ಡ ಸಿಗುತ್ತೆ. ಸೊ ಅಲ್ಲಿ ನೋಡ್ಬೇಕು ಏನು ಟಿಕೆಟ್ ಎಷ್ಟಿರುತ್ತೆ ಏನಂತ ಗೊತ್ತಿಲ್ಲ. ತೊಗೊಂಡು ಅಲ್ಲಿ ಆಫ್ ರೋಡು ಸ್ಟಾರ್ಟ್ ಆಗುತ್ತೆ. ಆಫ್ ರೋಡ್ ಚೆನ್ನಾಗಿರುತ್ತೆ, ಬನ್ನಿ ನೋಡೋಣ ಹೇಗಿರುತ್ತೆ ಅಂತ. ಮಸ್ತಾಗೈತಲ್ಲ, ಈ ಗಾಳಿನೇ ಗಾಳಿ. ಮಗನೇ ನೀನು ಹಣ್ಣು ತೋರಿಸ್ಬಿಡ, ಈ ಕಡೆ ತಿರ್ಗಬೇಕು. ಒಬ್ಬಂಟಿಯಾದೇನಾ ಒಬ್ಬಂಟಿಯಾದೇನಾ. ಓಹೋ ಲಲ ಹಾಡೋ ಶಿಷ್ಯ. ಮನೆ ಕಟ್ಟಬೇಕು, ಕಾಸು ಕೊಡು, ಕಟ್ತೀನಿ. ಒಂದು ಬೋಟಿ ಬೇಕಲ್ಲ ಎಲ್ಲರೂ ಅಲ್ಲಿ ನೋಡಲು ಶಿಷ್ಯ, ರೈಟ್ ನೋಡು. ಮಳೆ ಬಂದ್ಬಿಟ್ರೆ ಇವಾಗ ಅಂತೂ ಸ್ವರ್ಗ ಗುರು. ಏನು ಶಿಷ್ಯ? ಜೋರಾಗಿ ಬರ್ಬಾರ್ದು, ಜೋರಾಗಿ ಬರ್ಲಿರೋ ಕಾರಾರು ಕ್ಲೀನ್ ಆಯ್ತಲ್ಲ. ಯಾವ ಸಾಂಗ್ ಆಡಬೇಕು ಅನ್ನಿಸ್ತಾ ಇದೆ ಇವಾಗ? ಇದೇ ಶಿಷ್ಯ. ಇಲ್ಲಿ ಎಲ್ಲೋದ್ರೂ ಆಫ್ ರೋಡೆ. ನೀನು ಎಲ್ಲರೂ ರೈಟ್ ಅನ್ನು ತಗೋ, ಲೆಫ್ಟ್ ಅನ್ನು ತಗೋ, ಆಫ್ ರೋಡ್. ಈ ಗದ್ದೆ ಒಳಗೆ ಕಾರ್ ನುಗ್ಗಿಸ್ಬಿಟ್ರೆ. ಹೊಸಳ್ಳಿ ಗುಡ್ಡ ಸ್ಟ್ರೈಟಾ, ಅದೇ ಮೇಲೆ ಬೆಟ್ಟ ಮೇಲೆ ಹೋಗುತ್ತಲ್ಲ, ಅದೇ ತಾನೆ? ಇಲ್ಲೇ ತಾನೆ ಎಲ್ಲ ಬರೋದು? ಎಷ್ಟು ಕಿಲೋಮೀಟ್ರ್ ಇದೆ?
10 ಕಿಲೋಮೀಟರ್ಸ್ ಇದೆಯಾ? ಒಂದೇ ರೋಡಲ್ಲ? ಹಾಂ. ಹ್ಞೂ, ಲೆಫ್ಟ್ ಹೋಗ್ಬೇಕಾ? ಓಕೆ, ಥ್ಯಾಂಕ್ಸ್. ಏನು ಇಷ್ಟು ಬೇಗ ಇದ್ದಿದೆಯಾ? ஷாமியானா? ஓகே. அஜித் சாமி சொல்லுங்க சாமி. சொல்லாம சாமி, சேத்துப்பதி. ಗೈಸ್ ನಮ್ಮ ಡೆಸ್ಟಿನೇಷನ್ ರೀಚ್ ಆಗೋ ಬರೋ ஒரு 10 ನಿಮಿಷ. அப்புறம் ಒಂದು ಒಳ್ಳೆ ವಿಡಿಯೋ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಸ್ನಾನ ಎಲ್ಲಿ ಮಾಡ್ತೀವೋ ಅಲ್ಲಿ ಕೊಚ್ಚೆ ಇರೋ ಈಚೆ ಮಾತಾಡುವಂತ ಈ ಕಾರಲ್ಲಿ ಬೇಡ, ಸಾಕು. ಕಾರೇನು ಬರಲ್ಲ, ಏನು ಬರಲ್ಲ. ನೋಡಿ ನೋಡಿ ಗೈಸ್, ವ್ಯೂ ಹೇಗಿದೆ. ಬತ್ತು ನೋಡಿ, ಇಲ್ಲೇ ಒಂದು ಆನೆ. ನಾವ್ಯಾಕೆ ಆನೆಗೆ ಭಯಬಿಡ್ಬೇಕು? ನೋಡಿ ಸಿಮ್ಮುತ್ತರ ಸೌಂಡ್ ಮಾಡ್ತಾನಲ್ಲೇ ಹಿಂದೆಗಡೆ. ಉಯ್ದ್ಬಿಟ್ಟು ಬರೋಣ ಬಾರಲ್ಲಿ. ಬರಲ್ಲ ಅಂತ ಒಂದು ಚಳಿಗೆ. ಕಳ್ಳ ಮಗನೇ ಒಂದು ಕಳ್ಳ. ಇನ್ನೊಂದು ಮೈಕ್ ಯಾರ್ತಾ ಇದೆ? ವರ್ಕಿಂಗ್ ಅಂತ ಬಾಯ್ತಾರ ಅವನು. ಶಿಷ್ಯ ಅಲ್ಲಿ ಮೇಲವ್ರ ಫೋಟೋ ಚೆನ್ನಾಗಿ ಬಂದ ನೋಡಲ್ಲ. ಅವನು ಬರಲಿ, ಇರೋ ಬಾರ ಶಿಷ್ಯ. ಕಮ್ ಗೋ ಫಾಸ್ಟ್, ರನ್ ರನ್. ಅಲ್ಲಿ ಜಂಪ್ ಮಾಡಿ ಹೋಗು, ಅಲ್ಲಿ ವೀಡಿಯೋ ಸಖತ್ತಾಗಿ ಬರುತ್ತಲೇ. ಹತ್ತು ಓಡು. ಹಾಂ ಓಡು. ಐಸ ನೀನು ಹೋಗೋ. ಹೋಗೋ. ಒಂದು ಹಿಡಿ ಬ್ರೋ. ಈ ನನ್ನ ಮಗ ಆನೆ ಹಿಡಿ ಬ್ರೋ. ಆನೆ 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 ಬಂದವಂತೆ, ಆನೆ. ಏಣಿ ತಗೊಳ್ಳಿ, ಅರ್ಜೆಂಟಾಗಿ ಏಣಿ ತಗೊಳ್ಳಿ. ಲವ್ ಮೋಹನ ಬಿಟ್ಬಿಟ್ಟು ಹೋಗೋಣ ಬಾ. ಬ್ರೋ 4x4 ಹಾಕೊಂಡ್ಬಿಡ್ತೀನಿಲ್ಲ ಗೈಸ್. ಆಫ್ ರೋಡ್ ಇಲ್ಲಿಂದ ಸ್ಟಾರ್ಟು, ಹೊಸಳ್ಳಿ ಗುಡ್ಡದು. ಸೊ ನಾವು ಜಸ್ಟ್ ಇವಾಗ ಅಲ್ಲೆಲ್ಲ ಪಾರ್ಕ್ ಮಾಡಿದ್ದು ನಾವು ಬೇರೆದೆಲ್ಲ. ನಮ್ಮ ತಾರ್ ಹೋಗ್ಬೋದು ಅಂತ ತಾರ್ ತೊಗೊಂಡು ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ. ಇಲ್ಲಿಂದ ಎಷ್ಟು 2 ಕಿಲೋಮೀಟರ್ ಇರುತ್ತಾ? 1.5. ನೀವು ಚೂರು ಮುಂದೆ ಬನ್ನಿ, ಇದೆಲ್ಲ ಬೇಡ, ರೋಡ್ ಮಾತ್ರ ಇದೆ. ಹೋಂಡಾನೆ ಬಂದಿದೆ. ಆಫ್ ಮಾಡು ಶನಿ, ಅಲ್ಲೋಗು. ಬೆಳಿದೆ ಮ್ಯಾಲಿಂದ ಬಿದ್ಗಿದವು. ಅವ್ನು ತೆಗಿತವ್ರೆ ಇಲ್ವೋ ಗೊತ್ತಾಯ್ತಾ ಅಲ್ವೇ ನನಗೆ. ಇವಾಗ ಅನ್ಬಾರ್ದು ಅನಿಸ್ತದೆ ಗೈಸ್. ನೋಡಿ ಗೈಸ್, ಆಫ್ ರೋಡು ನಾವು ಹೊಸಳ್ಳಿ. ಇಲ್ಲಿ ಆಲ್ರೆಡಿ ಯಾರೋ ಬಂದಿದ್ದಾರೆ. ಶಿಶಾಲ್ ಪಾಪ ನಮ್ಮ ಹುಡುಗ ಬಿದ್ದೋದು, ಅದೇ ಬೇಜಾರಾಗಿದ್ದು ಗೈಸ್. ಎಷ್ಟು ಬೇಜಾರಾಯಿತು ಅಂದರೆ ನಿಜವಾಗ್ಲೂ ತುಂಬ ಹರ್ಟ್ ಆಯಿತು ಜೀವನದಲ್ಲಿ ಅಷ್ಟು. ಬ್ರೋ ನಿಂಗೇನಾಗಿಲ್ಲ ತಾನೇ? Oh ma fuck man, really? ನಯ್ಯೆ ಇಸಿ ಅಲ್ಲಿ ತಗೊಳಕೋಬಿಡ್ತು, ಹೊಡ್ಕೊಬಿಟ್ಟೆ ಕಣ ಗಾಡಿನಲ್ಲೂ. ಗೈಸ್, ಹೊಸಳ್ಳಿ ಬೆಟ್ಟ ಆಫ್ ಅರ್ಧ ಬಂದಿದ್ದೀವಿ. ಇನ್ನು ಅರ್ಧ 1 ಕಿಲೋಮೀಟ್ರ್ ಈ ಕಡೆ ಹೋಗಬೇಕು. ಸೊ ಅಲ್ಲಿ ಸ್ಟಾಪ್ ಆಗುತ್ತೆ. ಸೊ ಅಲ್ಲಿಂದ ನಡ್ಕೊಂಡು ಹೋಗ್ಬೇಕು 1 ಕಿಲೋಮೀಟ್ರ್ ಫುಲ್ ಮೇಲೆ ಹೋಗ್ಬೇಕಂದ್ರೆ. ಸಿ ವ್ಯೂ. ಫೈನಲಿ ಹೊಸಳ್ಳಿ ಬೆಟ್ಟಕ್ಕೆ ಬಂದಿದ್ದೀವಿ. ಫುಲ್ಲು ಮಾನ್ಸೂನು ಮಳೆ ಅನ್ಕೊಂಬಂದ್ವಿ. ಏನು ಮಳೆ ಇಲ್ಲ. ನೆನ್ನೆ ಮಾತ್ರ ಫುಲ್ ಮಳೆ ಬಿದ್ದಿದೆ. ಫುಲ್ಲು ನೀವು ನನ್ನ ವೀಡಿಯೋದಲ್ಲಿ ನೋಡ್ಬೋದು. ಫುಲ್ಲಲ್ಲಿ ತಗ್ಲಾಕೊಂಬಿಟ್ಟಿದ್ವಿ. ಹೆಂಗೋ ಪಾಸಾಗಿ ಬಂದಿದ್ದೀವಿ. ಮುಂದೆ ಇನ್ನೂ 1 ಕಿಲೋಮೀಟ್ರ್ ಇದೆ, ಹೋಗ್ತಾಯಿದ್ದೀವಿ. ಮಳೆ ಅಂತೂ ಇಲ್ಲ ನೋಡಿ. ಬಿಸಿಲು ಹೆಂಗೆ ಹೊಡಿತಾ ಇದೆ ಅಂದರೆ ಫುಲ್ಲು ಮಳೆ ಎಲ್ಲ ಏನಿಲ್ಲ. ಮಾನ್ಸೂನ್ ಅಂತ ಬಂದಿದೆ, ವೇಸ್ಟ್ ಆಗಿತ್ತು. ಏನೋ ವೆದರ್ ನೋಡ್ತಾ ಇದ್ದೀವಿ, ಬಿಸಿಲು ಮಾತ್ರ ಸರಿಯಾಗಿ ಹೊಡಿತೈತೆ. ನೋಡ್ಕೊಂಡು ಬನ್ನಿ ವೆದರ್ ಫೋರ್ಕಾಸ್ಟ್ ನೀವು ನೋಡಿ. ನಾವು ವೆದರ್ ಇತ್ತು ಫುಲ್ ಮಳೆ ಅಂತ ಬಂದ್ರಿ, ನೋ ರೈನ್. ಎಲ್ಲ ನೆನ್ನೆನೇ ಫುಲ್ ಬಿದ್ದು ಎಲ್ಲ ಹಳ್ಳ ಬಿಳ್ಳ ಬಿದ್ದಿದೆ.
ನೋಡ್ಕೊಂಬನ್ನಿ. ಸೂರ್ಯ ಮಾತ್ರ ಸರಿಯಾಗಿ ಬ್ಯಾಕ್ ಸ್ಟ್ಯಾಪ್ ಮಾಡ್ತಾಯಿದ್ದಾನೆ. ಬಂದು ಹೊಡಿತಾ ಇದ್ದಾನೆ ಸೂರ್ಯ ಫುಲ್ಲು. ಎಂಜಾಯ್. ಅವರಿಬ್ರು ನೋಡಿ ಫೋಟೋ ಮೇಲೆ ಫೋಟೋ, ಅದೇ ಫೋಟೋ ಅಂತ ತಗೊಂಡು ಸಾಯ್ತವ್ರು. ಅವ್ರು ಬೇರೆ ಆಪ್ಷನ್ ಇಲ್ಲ ಅವ್ರಿಗೂ. ಒಂದೇ ಬಟ್ಟೆಲಿ 100 ಫೋಟೋ ತಗೋತಾರೆ, ವೇಸ್ಟ್ ಅಂತ ಅವ್ರಿಗೂ ಗೊತ್ತು. ಹಾಂ, ಯಾವ ಫೋಟೋ ತಿಕ್ಕ ಮುಚ್ಕೊಂಡು ನಡೀರಿ, ಮೇಲೆ ಹೋಗೋಣ. ಅಲ್ಲಿ ಇನ್ನೂ ಜಾಗ ಟೈಮ್ ಐತೆ. ಬಾರೋ ಬ್ರೋ, ಕೊಡೋ, ನೀನು ಹೋಗು. ಬನ್ನಿ, ಫೋಟೋ ಬೇಕಲ್ಲ. ಸಿ ಬ್ರೋ, ದಿಸ್ ಇಸ್ ದ ವಿಡಿಯೋ ಮೇಜರ್. ನೋಡ್ತಾ ಇದ್ರಲ್ಲ ನೋಡಿ, ಅಲ್ಲಿ ಫುಲ್ಲು ಇದೇ ಮರ ಫೇಮಸ್ಸು. ನಿಮ್ಗೆ ಕಾಣಿಸೋದು ಫುಲ್ಲು ಗ್ರೀನರಿ ನೋಡಿ. ಎಲ್ಲ ಈ ರೋಡ್ ಬಿಟ್ಟರೆ ಎಲ್ಲ ಗ್ರೀನರಿ ಇದೆ. ನಾವು ಹೋಗ್ಬೇಕಾಗಿದ್ದು ಫುಲ್ಲು ಟಾಪು, ಅಲ್ಲಿದೆ ಫುಲ್ ಟಾಪ್. ಅಲ್ಲಿವರೆಗೂ ಗಾಡಿ ಬಿಡಲ್ಲ, ಇಲ್ಲೇ ಸ್ಟಾಪ್ ಅಂತೆ, ಅಲ್ಲಿ ಕ್ಲೋಸ್ ಮಾಡಿದ್ದಾರೆ. ಸೊ ಅಲ್ಲಿಂದ 1 ಕಿಲೋಮೀಟ್ರ್ ವಾಕ್ ಹೋದರೆ ಅಲ್ಲಿ ಫುಲ್ಲು ಮೇಲೆ ಹೋಗ್ತೀವಿ. ಅಲ್ಲಿ ಹೋಗ್ತೀವಿ, ಆಮೇಲೆ ವೀಡಿಯೋ ಹಾಕ್ತೀನಿ. ಇಲ್ಲಿ ಇವಾಗ ಜಸ್ಟ್ ಇದು ನೋಡ್ಬೋದು ನೀವು. ಎಲ್ಲ ವೀಡಿಯೋದಲ್ಲಿ ಫೇಮಸ್ ಆಗಿರೋದೇ ಇದು, ಈ ಮರನೇ. ಹೊಸಳ್ಳಿ ಬೆಟ್ಟ ಫೇಮಸ್ ಟ್ರೀ. ನೀವು ನೋಡ್ಬೋದು, ಫುಲ್ ಡ್ರೈ ಆಗಿತ್ತು, ಇವಾಗೆಲ್ಲ ಎವರ್ ಗ್ರೀನ್, ಫುಲ್ಲು ಗ್ರೀನ್ ಆಗಿದೆ. ನನ್ನ ತೋರ್ಸಪ್ಪ. ಹೋಗಿ ಸಿಗ್ಗಿ ಹಾಕೊಬಿಟ್ಟದ್ ಗುರು. ಬಾಸಿಚ್ಚೆ ಕೆಳಗಡೆ ಇಳಿದ್ಬಿಟ್ಟು ಗುಡ್ಡ ಫೇಮಸ್ ಟ್ರೀ ಇದೆ ನೋಡಿ, ಫುಲ್ ಫೇಮಸ್ ಆಗಿರೋದು ಇನ್ಸ್ಟಾಗ್ರಾಮು ಯೂಟ್ಯೂಬಲ್ಲೆಲ್ಲ. ಸೊ ಅದ್ರ ಸುತ್ತ ರೌಂಡ್ ಹೊಡಿತಾ ಇದೀವಿ. ಫುಲ್ ಟ್ರೀಸು 3 ರೌಂಡ್ ಹಾಕ್ಬಿಟ್ಟು ಪ್ರದಕ್ಷಿಣೆ ಹಾಕ್ಬಿಟ್ಟು ಹೋಗ್ತಾ ಇದೀವಿ. ಫುಲ್ 3 ರೌಂಡ್ಸು. ಸಿ ಜಾಲಿ ಜಾಲಿ ಎಲ್ಲವೂ ಜಾಲಿ. ಹೆಂಗ್ ಸ್ಕಿಡ್ ಆಗ್ತಾ ಇದೆ ನೋಡಿ. ಇದು ಮರ ಡಾಕ್ಟರ್ ಬೇಡ, ಅನಿಸ್ತಾ ಇದೆ. ಮರದಲ್ಲಿ ಇದಿಲ್ಲ ಎಲೆಗಳು. ಅಲ್ಲೊಬ್ರು ನಮ್ಮವರು ವಿಡಿಯೋ ಮಾಡ್ತಾ ಇದಾರೆ, ತುಂಬಾ ಫೇಮಸ್ 3 ರೌಂಡ್ ಹಾಕಿದೀವಿ, ಎಲ್ಲ ಒಳ್ಳೆದಾಗಿದೆ. ಅದು ಎಸ್ಪೆಷಲಿ ನಮ್ಮ ಫೋಟೋಗ್ರಾಫರ್ಗೆ ಮಡಿ ಬ್ರೋ, ಸ್ವಲ್ಪ ಮೇಲೆ ಹೋಗ್ತೇನೆ. ಅಲ್ಲೇ ಹೋಗ್ಬೋದು, ಫುಲ್ ಟಾಪ್. ಗಾಯ್ಸ್, ನಾವು ಇವಾಗ ಇಲ್ಲಿದ್ದೀವಿ ಫೇಮಸ್ ಟ್ರೀ ಹತ್ರ. ಬೈಕರ್ಸ್ ಹೋಗ್ತಾ ಇದ್ದಾರೆ. ನಾವು ಹೋಗ್ಬೇಕಾಗಿರೋದು ಅಲ್ಲಿ ಸಿ ಟಾಪ್. ಅಲ್ಲಿ ನೋಡಿ ಫುಲ್ಲು ಅಲ್ಲಿ ಹೋಗ್ಬೇಕು. ಅಲ್ಲಿ ಯಾರೋ ಇದ್ದಾರೆ, ಕಾಣಿಸ್ತಾ ಇರ್ಬೋದು. ಬಟ್ ಅಲ್ಲಿಗೆ ಬೈಕ್ ಬಿಡಲ್ಲ. ಸೊ ನಾವಲ್ಲಿ ರೆಡ್ ಶೆಡ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ಅಲ್ಲಿಂದ ವಾಕ್ ಹೋಗಬೇಕು. ಸೊ ಫುಲ್ ಮೇಲೆ ಆಗುತ್ತಾ ಕಾರು ಟ್ರೈ ಮಾಡ್ತೀರಿ, ಇಲ್ಲಾಂದ್ರೆ ಅಲ್ಲಿಂದ ವಾಕ್ ಹೋಗಿ ಫುಲ್ ಟಾಪ್ ಹೋಗಿ ಬರಬೇಕು. ನಿಧಾನ, ಫುಲ್ಲು ಎಂಟಿ ಇದೆ, ಯಾರೂ ಇಲ್ಲ. ಇವಾಗ ಬರ್ತಾ ಇದ್ದಾರೆ, ನಾವೇ ಫಸ್ಟ್ ಅನಿಸುತ್ತೆ. ಯಾರೂ ಇಲ್ಲ, ಒಂದು ಕಾರೂ ಇಲ್ಲ. ಜಸ್ಟ್ ಎಲ್ಲ ಬೈಕರ್ಸ್ ಇವಾಗ ಬರ್ತಾ ಇದ್ದಾರೆ. ಗಾಡಿ ಕೊಡಲ್ಲ, ನನ್ನ ಗಾಡಿ ಯಾರಿಗೂ ಕೊಡಲ್ಲ. ಬಟ್ ಸಾಯ್ತಾನೆ, ಗಾಡಿ ಕೊಡು 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 ಅಂತ. ಒಂದು ರೌಂಡ್ ಕೊಟ್ಟಿದ್ದೀನಿ, ನಿಧಾನಕ್ಕೆ ಓಡಿಸು ಅಂತ. ನೋಡಿ ಹೆಂಗೆ ಸಾಯ್ತಾ ಇದ್ದಾನೆ. ನಿಜ, ನಾನು ಯಾರಿಗೂ ಗಾಡಿ ಕೊಡಲ್ಲ. ಈ ಲೋಫರ್ಗೆ ಕೊಟ್ಟಿರೋದು ಗಾಡಿ. ನಿಧಾನ ಕಣಲ್ಲೋ ಶಿಷ್ಯ, ನನ್ನ ಬಂಗಾರ ಅದು. ನಿಧಾನ ನಿಧಾನ ಮಾಡೋ ವಿಡಿಯೋ. ಸಾಯ್ತಾನೆ ಗುರು, ಗಾಡಿ ಕೊಡು ಕೊಡು ಅಂತ ಸಾಯ್ತಾನೆ. ನಮಗೆ ಬೇಜಾರು ಗಾಡಿ ಕೊಡೋಕ್ಕೆ. ಕರ್ಮ. ಕಲ್ ಈ ಕಡೆ ಸ್ಟ್ರೈಟ್ ಕಲ್ಲಿದೆ. ರೈಟ್, ಲೆಫ್ಟ್ ಹೋಗು. ಎಲ್ಲಿಗೆ ಹೋಗ್ಬಿಡ ಅಂದರೆ ಅಲ್ಲಿಗೆ ಹೋಯ್ತಾರೆ. ನೋಡಿ ಬ್ರದರ್, ಕಲ್ ಮೇಲೆ ಹತ್ತಿಸ್ಬಿಟ್ಟ. ನನಗೆ ಎಷ್ಟು ಬೇಜಾರಾಯಿತು ಅಂದರೆ, ಕೊಟ್ಟಿಲ್ಲ ಅಂದರೆ ಬೇಜಾರು ಮಾಡಿ ಕಾರ್ ಕೊಟ್ಟಿಲ್ಲ ಅಂದರೆ ಬೇಜಾರು ಮಾಡ್ಕೊತಾನೆ, ಕಲ್ ಮೇಲೆ ಹತ್ತಿಸ್ತಾನೆ. ನಿಧಾನ ಭಯ ಆಗುತ್ತೆ ಗುರು ರೋಡ್. ಹೋಗು. ಸೂಪರ್ ಬ್ರೋ.
Mine Tar Abhi is there. Tar Abhi. My name is Abhi. ಹೊಸಳ್ಳಿ ಬಿಟ್ಟೆ ಚೆಕ್ ಪಾಯಿಂಟ್ ಲಾಸ್ಟ್ ಸ್ಟಾಪು. ಅಲ್ಲಿ ನೋಡಿ ನೀವೆಲ್ಲ ಇದಾಕ್ಬಿಟ್ಟಿದ್ದಾರೆ ನೋಡಿ, ಎಲ್ಲ ಅಡ್ಡಡ್ಡಕ್ಕೆ ನಿಲ್ಸ್ಬಿಟ್ಟಿದ್ದಾರೆ. ಯಾರು ಅಲ್ಲಿಂದ ಆಫ್ ರೋಡ್ ಹೋಗ್ಬಾರ್ದು ಕಾರು ಬೈಕವರು ಅಂತ. ಸೊ ನಾವು ಇಲ್ಲೇ ಎಲ್ಲರೂ ಪಾರ್ಕ್ ಮಾಡಿ ನಡ್ಕೊಂಡು ಹೋಗ್ಬೇಕು. ಅಲ್ಲೂ ಗೇಟ್ ಹಾಕ್ಬಿಟ್ಟಿದ್ದಾರೆ. ಸೊ ಆಲ್ ಬ್ಲಾಕ್ಡ್. ಓನ್ಲಿ 1 ಕಿಲೋಮೀಟರ್ ಬರ್ಬೋದು ಅಷ್ಟೇ ಆಫ್ ರೋಡು, ಅದ್ರ ಮೇಲೆ ಬರೋಕ್ಕಾಗಲ್ಲ. ನಮ್ಮ ಮೋಹನ ಹೆಂಗೆ ಕರ್ಕೊಂಡು ಹೋಗೋದು ಅನ್ನೋದೇ ಒಂದು ಪ್ರಶ್ನೆ. ಇವಾಗ ಏನು ಮಾಡೋದು, ರೈನ್ ಕೋಟ್ ಇಲ್ಲ ಏನಿಲ್ಲ, ನೆನ್ಕೊಂಡೇ ಮೇಲೆ ಹೋಗ್ಬೇಕು. ಬನ್ನಿ ನೋಡೋಣ ಮೇಲೆ ಹೇಗಿರುತ್ತೆ ಅಂತ. ಜಸ್ಟ್ ಸಿ, ಆಫ್ ಮಾಡ್ಬೇಡ, ಹಂಗೆ ಬಾ, ಹಂಗೆ ಕೊಡು. ಗೈಸ್ ಅಲ್ಲಿ ನೋಡಿ ಬೈಕರ್ಸ್ ಎಲ್ಲ ಫುಲ್ ಜಾಲಿ ಮಾಡ್ತಾ ಇದ್ದಾರೆ. ಫುಲ್ಲು ಇಳಿಯೋ ಕೆಳಗಡೆ ವಿಡಿಯೋ ಯಾವಾಗಾರ ನೋಡು, ವಿಡಿಯೋ ಒಂದು ಸಾಹಿತ್ಯ ಇಳಿಯೋ ಕೆಳಗಡೆ ಲೇ. ಅವನಿಗೊಂದು ಮದುವೆ ಮಾಡ್ಬೇಕು ಬೇಗ. ಯಾರಿಗೆ ತೋರಿಸ್ತಾನೋ ಏನೋ. ಸಿ ಇವಾಗ ಇಲ್ಲಿ ನೋಡಿ, ಇಲ್ಲೆಲ್ಲ ಸ್ಟಾಪ್ ಮಾಡಿದ್ದಾರೆ. ಇಲ್ಲಿಂದ ಹೋಗೋಕ್ಕಾಗಲ್ಲ, ಯಾವುದು ಆಫ್ ರೋಡ್ ಇಲ್ಲ. ನಾವು ಆಫ್ ರೋಡ್ ಅನ್ಕೊಂಡೇ ಬಂದ್ವಿ. ಇಲ್ಲಿ ಪಾರ್ಕ್ ಮಾಡಿ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು. ಅರೌಂಡ್ 1 ಕಿಲೋಮೀಟರ್ ಇದೆ. ಫುಲ್ ಇಲ್ಲಿ ಸ್ಟಾಪ್ ಹೋಗ್ಬೇಕು. ಸರಿ ಬ್ರೋ, ನಾವು ಆ್ಯಕ್ಚುಲಿ 4 ಫ್ರೆಂಡ್ಸ್ ಬಂದಿದ್ದೀರಿ. ಅಜಿತ್, ಮೋಹನ್, ನಿರಂಜನ್ ಆ್ಯಂಡ್ ಮೈಸೆಲ್ಫ್ ಅಭಿಷೇಕ್. ಇವಾಗ ಅಜಿತ್ ಫಸ್ಟ್ ಟೈಮ್ ಆಫ್ ರೋಡು ಸಕಲೇಶ್ಪುರ ಬಂದಿದ್ಯಾ? ಹೇಳಿ ಬ್ರೋ. Super trip. So we have started the trip at 12 o'clock. So and then we have we have stopped in. No, don't tell that thing. Tell about Mohan. So Mohan, we have been stopped somewhere nearby one toll Empire. So Mohan nida ಮಾಡ್ತಾನೆ. Full 2 hours full quarantine. Full quarantine Mohan. ಸಾಕು. ಹೇಳ್ರಿ ಎಕ್ಸ್ಪೀರಿಯನ್ಸ್. ಫಸ್ಟ್ ಟೈಮ್, ಫಸ್ಟ್ ಆಫ್ ರೋಡ್. Good experience. ಆಮೇಲೆ ನಿದ್ದೆ ಮಾಡಿ ಗೊರಕೆ ಹೊಡೆದು ಎಲ್ಲರಿಗೂ ಹಿಂಸೆ ಕೊಟ್ಟಿದ್ದು ಹೇಳು. Around 2 hours. ಗುಡ್ ಸ್ಲೀಪ್. 2 hours ಫುಲ್ ಸ್ನೋರಿಂಗ್. ನಿರಂಜನ್ ಬಾಸ್. ಓವರ್ನೈಟ್ ಡ್ರೈವ್. ಬ್ರೋ ಅವನಿದ್ದಾನಲ್ಲ ನಿರಂಜನ್ ಅಂತ, ನಂದೊಂದು ಅಲ್ಲೊಂದು ವಿಡಿಯೋ ಇದೆ ನೋಡಿ, ದುಬುಕ್ ಅಂತ ಬಿದ್ದೋಯ್ತಾನೆ ಹಳ್ಳಕ್ಕೆ. ಫುಲ್ಲು ಬಿದ್ದು ಎದ್ದು ಎಲ್ಲ ಒಳ್ಳೆ ವಿಡಿಯೋ ಮಾಡಿದ್ದಾನೆ ಪಾಪ. ಕೈ ಒಂದು ಸ್ವಲ್ಪ ಏಟಾಗಿದೆ. ಕೈ ತೋರಿಸು. ಸಿ ಬ್ರೋ, ಹಳ್ಳಕ್ಕೆ ಬಿದ್ದಿರೋದು ಗೈಸ್ ಇದು. ನಂಬರ್ ಬೆಳಿಬೇಕಷ್ಟೇ. ಲೋಪ ನನ್ನ ಮಗ ನೋಡಿ ಬ್ರೋ, ಅಜಾಬ್ ನನ್ನ ಮಗ. ಇಲ್ಲಿ ಬಂದು ನೇಚರ್ ಕಾಲ ವಾಟ್ ಎವರ್ ಯು ವಾಂಟ್ ದೆನ್ ತೊಳ್ಕೊ. ಜಂಪ್, ಇದು ಫೋಕಸ್ ಮಾಡಬಾರ್ದು. ಏಯ್ ಶಿಷ್ಯ ಬಿದ್ದಿದ್ದು. ಜಂಪ್ ಮಾಡ ಶಿಷ್ಯ. ಇರಲಿ ಜಂಪ್ ಮಾಡ. ನಾನು ಜಂಪ್ ಮಾಡ್ತೀನಿ. ಶಿಷ್ಯ ಜಂಪ್. ಬ್ರೋ ನೀನು ಮಾಡ್ತಿ ಕೊಡೋಲೆ. ಅಲ್ಲೇ ಇರು. ಇದೆಲ್ಲ ವೀಡಿಯೋಸ್ ಇರು. Then this fellow, 4th member. Slow. ಗೈಸ್ ನೋಡಿ, ಎಲ್ಲ ವೆಹಿಕಲ್ಸ್ ಅಲ್ಲೇ ಸ್ಟಾಪ್ ಮಾಡಿ ನಡ್ಕೊಂಬರ್ತಾಯಿದ್ದಾರೆ ನೋಡಿ. ಇಲ್ಲೇನು ವೆಹಿಕಲ್ಸ್ ಯಾವ್ದು ಬರೋಕ್ಕಾಗುತ್ತೆ ಹೇಳಿ? ವಾಕ್ ಹೋದ್ರೆ ಕಷ್ಟ. ಕಾರು, ಬೈಕು
ನಾಟ್ ಅಲೌಡ್. ಶಿಷ್ಯ ಬನ್ನಿ ಕೈ ಕೊಡು. ಹೇಳಿ ಇರಲಿ. ಈ ಕಡೆಯಿಂದ ಅಲ್ಲಿಂದ ತಳ್ಳಿಬಿಟ್ಬಿಟ್ರೆ ಸೀದಾ ಬಿದ್ದ ಆಡ್ಕೊಂಡು ಅಲ್ಲಿ ಹೋಗ್ಬಿಟ್ಟಿರ್ತಾರೆ. ಶಿಷ್ಯ ನಿನ್ನ ಬಿಟ್ಬಿಡೋಕ್ಕಾಗಲ್ಲ. ಆಮೇಲೆ 6 - 5 2, ನಾವು 4 - 2 1 3 ಆಗೋಯ್ತು. ಅಲ್ಲಿ ನೋಡಿ ಎತ್ಕೊಬತ್ತವ್ರಲ್ಲಿ. ಬ್ರೋ ನಮ್ದೊಂದು ಗಣಪತಿ ಇದೆ ನೋಡಿ ಬ್ರೋ. ನಮ್ದು ಗಣಪತಿನೇ. ಶಿಷ್ಯ ಎತ್ಕೋತೀರೋ ಗೈಸ್. ಒಂದು ಹೊಸಳ್ಳಿ ಗುಡ್ಡದಲ್ಲಿ ಒಂದು ಹಿಡನ್ ರಿವರ್ ಫ್ಲೋ. ಬಾ ಇನ್ಸೈಡ್. ಮೋನ ಬರಲಿ. ಮೋನ ಹಾಂ ಬ್ರೋ, ಒಂದು ಹಿಡನ್ ರಿವರ್ ಥರ ಬರ್ತಾ ಇದೆ. ಫುಲ್ಲು ಫ್ರೆಶ್ ವಾಟರು. ಮಾರ್ನಿಂಗ್ ಇಲ್ಲೇ ಎಲ್ಲರಿಗೂ ಕುಡಿಯೋಕ್ಕೆ ನೀರು. ಇನ್ನೊಂದು ಸ್ವಲ್ಪ ಡೀಪ್ ಹೋದರೆ ನೇಚರ್ ಕಾಲ್ಸ್ ಬರ್ಬೋದು. ಯಾರು ನೀರಿಲ್ಲ ಅಂದ್ರೆ ಇಲ್ಲಿ ಕುಡಿಬೋದು ಫ್ರೆಶ್ ವಾಟ್ರು. ಅಲ್ಲಿ ನಮ್ಮ ಕಾರ್ ಇದ್ದಿದ್ದು. ಸೊ ದ ಮೇನ್ ಟ್ರೀ ಹೊಸಳ್ಳಿ ಗುಡ್ಡ ಅದು. ಫುಲ್ ಗಾಳಿಲೇ. ಇವಾಗ ಇಲ್ಲಿವರೆಗೂ ಬಂದಿದ್ದೀವಿ. ಸೊ ಈ ಟ್ರೈಯಿಂಗ್ ಹತ್ತ ಶಿಷ್ಯ. ಇಲ್ಲೊಬ್ಬ ಓಡ್ತಾ ಇದ್ದಾನೆ ಫುಲ್ಲು ಫಾಸ್ಟಾಗೆ. ಇನ್ನು ಮೇಲೆ ಹೋದರೆ ಅದೇ ಟಾಪು. ಇನ್ನು ಅಲ್ಲೊಂದು ಟಾಪ್ ಇದೆ, ಫುಲ್ ಟಾಪು. ಅಲ್ಲಿಗೆ ಹೋಗಾಗುತ್ತೆ ಇಲ್ಲೋ ಗೊತ್ತಿಲ್ಲ. ಸೊ ಈಗ ನೋಡ್ಬೋದು ನೀವು, ಅಲ್ಲಿ ನಡ್ಕೊಂಡ್ಬರ್ತಾ ಇರ್ತಾರೆ. ಇಫ್ ಐ ಝೂಮ್ ಸಿ, ಮೋನ ಇಲ್ಲೇ ಅಲ್ಲೇ ಕಾಣಿಸ್ತಾ ಇದೆ ನೋಡೋ. ಸಿ ದೇರ್. ಓಡ್ಬರ. ಇನ್ನು 100 ಸ್ಟೆಪ್ಸ್ ಆಗೋಯ್ತು. ನೋ ಅಲ್ಲಲ್ಲ, ನಾನು ಬರ್ತೀನಿ ನಡೀರಿ. 100 ಸ್ಟೆಪ್ಸ್. ಬಾ ರಿಮೂವ್ ದಟ್. ಒಲವೆಂದು ಹೆಸರಿಡಬಹುದೇ ಪ್ರಾಣ ಉಳಿಸೋ ಕಾಯಿಲೆಗೆ ಪ್ರೀತಿಯನ್ನಬಹುದೇ ಅಂಗನ ಸಾಚಾದರದಲ್ಲಿ ಮುಳ್ಳಿನ ಹಾಸಿಗೆಯಲ್ಲಿ ಮಲಗಿ. ಫೈನಲಿ ಹೊಸಳ್ಳಿ ಬೆಟ್ಟ ಎಲ್ಲ ಕಂಪ್ಲೀಟ್ ಮಾಡಿದ್ವಿ. ಆ ಟಾಪು ಕಂಪ್ಲೀಟ್ ಮಾಡಿದ್ವಿ. ಆ ಟಾಪು ಅಲ್ಲಿಂದ ಅಲ್ಲಿ ತೋರಿಸಿ ಬ್ರೋ. ಆ ಟಾಪ್ ಕಂಪ್ಲೀಟ್ ಮಾಡಿ ಸೊ ಎಲ್ಲ ಮುಗೀತು. ಸೊ ಅಗೇನ್ ನಾವು ನಮ್ಮ ಕಾರ್ ಹತ್ರ ಹೋಗ್ತಾ ಇದ್ದೀವಿ. ನಾವು ಇಲ್ಲಿಂದ ಕಾರ್ ಹತ್ರ ಅರೌಂಡ್ 1 ಕಿಲೋಮೀಟರ್ಸ್ ಇದೆ. ಸೊ 4 ಜನ ಬಂದಿದ್ವಿ. ಒಬ್ಬ ಬರೋಕ್ಕಾಗಿಲ್ಲ, ಅಲ್ಲೇ ಸೆಂಟ್ರಲ್ಲೇ ಕೂತ್ಕೊಂಡಿದ್ದಾನೆ. ಸೊ ನಾವು 3 ಜನ ಕಂಪ್ಲೀಟ್ ಮಾಡಿ ಹೋಗ್ತಾ ಇದ್ದೀವಿ. ಸೊ ಇದು ಮುಗಿಸ್ಕೊಂಡು ಹೊಸಳ್ಳಿ ಬೆಟ್ಟ ಮುಗಿಸ್ಕೊಂಡು ನೆಕ್ಸ್ಟ್ ಇನ್ನು ಯಾವ್ದಾದ್ರು ನಿಯರ್ ಬೈ ಲೊಕೇಶನ್ಸ್ ಇದ್ದರೆ ನೋಡಿಕೊಂಡು ದೆನ್ ನಾವು ಸ್ಟೇಗೆ ಹೋಗಬೇಕು. ನನ್ನ ವೀಡಿಯೋ
ಲೈಕ್ ಆಗಿದ್ರೆ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡೋದು ಬರಿಬೇಡಿ. ಸೊ ಮಾನ್ಸೂನ್ ಅಂದರು ನಮಗೇನು ರೇನ್ ಏನೂ ಸಿಕ್ಕಿಲ್ಲ, ಜಸ್ಟ್ ವೆದರು ಕೂಲ್ ವೆದರು ಅಷ್ಟೇ. ಬಿಸಿಲಂತೂ ಇಲ್ಲ, ಸನ್ಲೈಟ್ ಸ್ವಲ್ಪ ಬಂತು ಸ್ಟಾರ್ಟಿಂಗ್ ಬಂದಾಗ, ಇವಾಗೆಲ್ಲ ಆರಾಮಾಗಿದೆ. ರೇನ್ ಅಂತೂ ಇಲ್ಲ, ಜಸ್ಟ್ ನಾರ್ಮಲ್ ವೆದರ್ ಎಂಜಾಯ್ ಮಾಡಬೇಕಂದ್ರೆ ಬನ್ನಿ ಹೊಸಳ್ಳಿ ಬೆಟ್ಟ. ಸೊ ಮೇನ್ ಒಂದು 2 ಮರ ಇದೆ ಅಲ್ವಾ, ಅಲ್ಲೇ ಪಾರ್ಕ್ ಮಾಡಬೇಕು. ಅಲ್ಲಾದಮೇಲೆ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ಅಲ್ಲಿಂದ ನಾವು ಟ್ರೆಕ್ಕಿಂಗ್ ಮಾಡ್ಕೊಂಬರ್ಬೇಕು. ಸೊ ಫೈನಲಿ ಕಂಪ್ಲೀಟ್ ಆಯಿತು. ಫಸ್ಟು ಇಲ್ಲೆಲ್ಲ ವೆಹಿಕಲ್ಸ್ ಬರೋದು ಬ್ರೋ, ಫುಲ್ಲು ಟಾಪ್ ಎಲ್ಲಿವರೆಗೂ ಇದೆ ಅಲ್ಲಿವರೆಗೂ ವೆಹಿಕಲ್ಸ್ ಬರೋದು ನೋಡಿ. ಟ್ರ್ಯಾಕ್ಸ್ ಎಲ್ಲ ಇದೆ, ವೆಹಿಕಲ್ಸ್ ಓಡಾಡಿ ಅಲ್ಲಿಗೂ ಮೇಲೆ ಹೋಗ್ತಾಯಿತ್ತು. ದೆನ್ ಅದು ಟಾಪು, ಅಲ್ಲೂ ಫುಲ್ ಟ್ರ್ಯಾಕ್ಸ್ ಇದೆ, ಅಲ್ಲಿವರೆಗೂ ಹೋಗ್ತಾಯಿತ್ತು. ನಾವು ಅಲ್ಲಿ ಸ್ಟಾರ್ಟಿಂಗ್ ಏನು ಮಾಡಿದ್ದಾರೆ, ಫುಲ್ಲು ಹಳ್ಳ ತೋಡ್ಬಿಟ್ಟಿದ್ದಾರೆ. ಒಂದು 5 ಫೀಟ್ ಜಾರ್ ಬಿದ್ದ 5 ಫೀಟ್ ಹಳ್ಳ ತೋಡ್ಬಿಟ್ಟಿದ್ದಾರೆ. ಸೊ ಅಲ್ಲಿ ವೆಹಿಕಲ್ಸ್ ಯಾವುದು ಬರಬಾರ್ದು ಅಂತ ತೋಡ್ಬಿಟ್ಟು ಅಲ್ಲೇ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ಇಲ್ಲಾಂದರೆ ವೆಹಿಕಲ್ಸ್ ಆರಾಮಾಗಿ ತಾರು ಆಫ್ ರೋಡ್ ವೆಹಿಕಲ್ಸ್ ಎಲ್ಲ ಬರೋ ಚಾನ್ಸಸ್ ಇದೆ. ಅಲ್ಲಿ ಸ್ಟಾರ್ಟ್ ಮಾಡಿದ್ದು ವಾಕು, ನಮ್ಮ ಕಾರ್ ಇದೆ ನೋಡಿ. ಆ ಕಾರ್ ವಾಕ್ ಮುಗಿಸ್ಕೊಂಡು ನಾವು ಬಂದಿದ್ದು ಟಾಪ್ ಹೋಗಿದ್ದು. ಆ ಟಾಪ್ ಹೋಗಿದ್ದು ನಾವು, ಟೆಂಪಲ್ ಅಲ್ಲೇ ಇರೋದು. ಹಾಂ ಓಕೆ. ಮೋಹನ್ ಕೇಳಿ ಒಂದ್ಸರಿ ಅಲ್ಲೇ ಎದುರುಗಡೆಯಿಂದ. ಕೆಟ್ಟಾಗೋಯ್ತು ಅಂತ ನಿಜ ಭಯ ಆಗೋಯ್ತು. ಅಪ್ಪಳ್ಳ ಓ ಅದೇನು ಚರ್ಚಾ ದೇವಸ್ಥಾನನ ಗುರೋದು? ಚರ್ಚ್